ಈಗ ಆಲ್ರೆಡಿ ಹೇಳಿದಾಗೆ 2026-27ನೇ ಸಾಲಿನ ಬಜೆಟ್ ಅನ್ನ ಮಂಡಿಸಲಿಕ್ಕಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಇದು ನಿರ್ಮಲಾ ಸೀತಾರಾಮನ್ ಅವರ ದಾಖಲೆಯ ಬಜೆಟ್. ಅಂದ್ರೆ ಸತತ 9ನೇ ಬಾರಿಗೆ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಭರಪೂರ ನಿರೀಕ್ಷೆಗಳಂತೂ ಇದ್ದೇ ಇದೆ. ಬಡವರಿಗೆ ಏನು ಸಿಗುತ್ತೆ, ಮಧ್ಯಮ ವರ್ಗದವರಿಗೆ ಪ್ರಮುಖವಾಗಿ ಏನು ಸಿಗುತ್ತೆ ಅಂತ. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸ್ತಾರೆ ಸೀತಾರಾಮನ್ ಅವರು. 9ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದಂತಹ ಭಾರತದ ಮೊದಲ ವಿತ್ತ ಸಚಿವೆ ಆಗ್ತಾ ಇದ್ದಾರೆ. ಈಗ ಹೊಸ ದಾಖಲೆ ಬರಿತಾ ಇರೋದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಈ ಮೂಲಕ ಈ 2025-26ನೇ ಸಾಲಿನ ಬಜೆಟ್ ಗಾತ್ರ ಬಂದು, ಅಂದ್ರೆ ಕಳೆದ ಬಾರಿಯ ಬಜೆಟ್ ಗಾತ್ರ ಬಂದು 50 ಲಕ್ಷ ಇತ್ತು. 50,65,00,000 ಕೋಟಿ. 2019ರಿಂದ ನಿರಂತರವಾಗಿ ಬಜೆಟ್ ಮಂಡಿಸಿಕೊಂಡು ಬರ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. 2026ರಲ್ಲಿ 160 ನಿಮಿಷಗಳ ಕಾಲ ಬಜೆಟ್ ಮಂಡಿಸಿದ್ರು, ದಾಖಲೆ ಬರೆದಿದ್ರು. ಅದಾದ್ಮೇಲೆ 2021ರಲ್ಲಿ 90 ನಿಮಿಷಗಳ ಕಾಲ ಆಯವ್ಯಯ ಓದಿದ್ರು ಸಚಿವೆ ನಿರ್ಮಲಾ ಸೀತಾರಾಮನ್. 2022ರಲ್ಲಿ ಅದಕ್ಕಿಂತ ಹೆಚ್ಚು 133 ನಿಮಿಷಗಳ ಕಾಲ ಬಜೆಟ್ ಅನ್ನು ಮಂಡಿಸಿದ್ರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಎಷ್ಟು ನಿಮಿಷಗಳ ಕಾಲ ಓದ್ತಾರೆ ಅನ್ನೋದಕ್ಕಿಂತ ಆ ಬಜೆಟ್ನ ತೂಕ ಎಷ್ಟಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ತೂಕ ಅಂತಂದ್ರೆ ನಾಟ್ ಈವನ್ ಇನ್ಕ್ಲೂಡಿಂಗ್ 50 ಲಕ್ಷ ಕೋಟಿ ಅಂತಲ್ಲ, ಯಾರ್ಯಾರಿಗೆ ಏನೇನು ಸಿಗುತ್ತೆ ಅನ್ನೋದು ಪ್ರಮುಖವಾಗುತ್ತೆ. ಬಡವರಿಗೆ ಏನು ಸಿಗುತ್ತೆ, ರೈತರಿಗೆ ಏನು ಸಿಗುತ್ತೆ, ಪ್ರಮುಖವಾಗಿ ಮಧ್ಯಮ ವರ್ಗದವರು. ದೇಶದಲ್ಲಿ ಮಧ್ಯಮ ವರ್ಗದವರೇ ಹೆಚ್ಚಿರೋ ಕಾರಣ ಮಧ್ಯಮ ವರ್ಗದವರಿಗೆ ಏನು ಸಿಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಇನ್ನಷ್ಟು ರಿಲೀಫ್ ಸಿಗುತ್ತಾ ಅಂತ. ಪ್ರತಿ ವರ್ಷವೂ ಕೂಡ ಅದನ್ನ ಹೆಚ್ಚು ಮಾಡ್ತಾನೆ ಬರ್ತಾ ಇದೆ ಕೇಂದ್ರ ಸರ್ಕಾರ. ಮೊದಲಿಗೆ 5 ಲಕ್ಷದ ರಿಲೀಫ್ ಸಿಕ್ತು, ಆಮೇಲೆ 7, ಆಮೇಲೆ 10, ಈಗ 12. ಸೊ ಹಾಗಾಗಿ ಇದರಲ್ಲಿ ಇನ್ನೂ ಬೇರೆ ರೀತಿಯಾದಂಥ ಏನಾದರೂ ರಿಲೀಫ್ ಸಿಗಬಹುದಾ ಮಧ್ಯಮ ವರ್ಗದಕ್ಕೆ? ಆಮೇಲೆ ಸ್ಟಾರ್ಟಪ್ಗೆ ಏನಾದರೂ ಸಿಗುತ್ತಾ, ರೈತರಿಗೆ ಏನಾದರೂ ಸಿಗುತ್ತಾ? ಇನ್ನು ಪ್ರಮುಖವಾಗಿ ಕರ್ನಾಟಕಕ್ಕೆ ಏನು ಸಿಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಹಳಷ್ಟು ನಿರೀಕ್ಷೆ ಇದೆ, ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳು ಏನೇನು ಅಂತೇಳಿ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ನಿರೀಕ್ಷೆಗಳು ಏನೇನು ಅಂತ. ಕಳೆದ ಬಾರಿಯ ಆದಾಯ ತೆರಿಗೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗಿತ್ತಲ್ಲ, ಈ ಬಾರಿ ಮತ್ತಷ್ಟು ರಿಲೀಫ್ ಸಿಗುತ್ತಾ ಅಂತ, ಮತ್ತಷ್ಟು ಬದಲಾವಣೆ ಮಾಡುವಂತ ಏನಾದರೂ ನಿರೀಕ್ಷೆಗಳಿದಾವ? ನಿರೀಕ್ಷೆ ಅಂತೂ ಇದ್ದೇ ಇದೆ, ಕೊಡ್ತಾರ ಅನ್ನೋದು ಇಂಪಾರ್ಟೆಂಟು. ಆರ್ಥಿಕತೆ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಡಿಜಿಟಲ್ ಕ್ರಾಂತಿಯೂ ಕೂಡ ದೇಶದ ಆರ್ಥಿಕತೆಗೆ ಪೂರಕ ಅಂತ ಅನಿಸ್ತಾ ಇದೆ. ಈ ಡಿಜಿಟಲ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ತೀರ್ಮಾನ ತೆಗೆದುಕೊಳ್ಳುತ್ತಾ ಅಂತ. ವಿತ್ತೀಯ ಕೊರತೆ ಅದನ್ನು 4.4ರಷ್ಟಿಗೆ ಇಳಿಸುವ ಗುರಿ ಇದೆ. ರಕ್ಷಣಾ ಬಜೆಟ್ ಈ ಬಾರಿ ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ನೋಡ್ತಾ ಇದ್ವಿ, ರಕ್ಷಣಾ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿಯೂ ಕೂಡ ಜಾಸ್ತಿ ಇತ್ತು, ಈ ಬಾರಿ ಇನ್ನೂ ಜಾಸ್ತಿ ಆಗೋ ನಿರೀಕ್ಷೆಯೂ ಇದೆ. ಸೆಕ್ಷನ್ 80 TTB 80 TTB ಅಡಿಯಲ್ಲಿ ಸಿಗುವಂತಹ ರಿಯಾಯಿತಿ ಮಿತಿ ಹೆಚ್ಚಳವನ್ನು ಮಾಡುವ ಸಾಧ್ಯತೆ ಇದೆ. 50,000 ರೂಪಾಯಿಯಿಂದ 1 ಲಕ್ಷಕ್ಕೆ ಏರಿಕೆ ಮಾಡೋ ಸಾಧ್ಯತೆ ಇದೆ. ಮನೆ ಕಟ್ಟೋರಿಗೂ ಕೂಡ ಈ ಬಜೆಟ್ನಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ಅದನ್ನು ಗಮನಿಸಬೇಕು. ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಮತ್ತಷ್ಟು ಬೂಸ್ಟ್ ಸಿಗಬಹುದು. ಆಮೇಲೆ ಬಡ್ಡಿ ಕಡಿತ ಮಿತಿಯನ್ನು ಹೆಚ್ಚಿಸೋ ಸಾಧ್ಯತೆ ಇದೆ. 2 ಲಕ್ಷದ ಬಡ್ಡಿ ಅದನ್ನ ಕಡಿತ ಮಿತಿಯನ್ನು ಹೆಚ್ಚಿಸೋ ಸಾಧ್ಯತೆ ಇದೆ.